ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಪಾಪುಗೆ ಫೋಟೋಶೂಟ್ ಇನ್ನೊಂದು ಸ್ವಲ್ಪ ಡಾಲ್ಸ್ ಎಲ್ಲ ಇಟ್ಬಿಟ್ಟು ಅವನ್ನ ಮಧ್ಯದಲ್ಲಿ ಕೂರಿಸ್ಬಿಟ್ಟು ಫೋಟೋಸ್ ತೆಗೋಣ ಅಂತ ತೋಟದ ಹತ್ರ ಹೋಗ್ತಾಯಿದ್ದೀವಿ. ತೋಟದ ಹತ್ರ ಏನಕ್ಕೆ ಅಂತ ಹೇಳಿದ್ರೆ ಕೆಳಗಡೆ ಪೂರ್ತಿ ಎಲ್ಲ ಹುಲ್ಲಿದೆ, ಗ್ರಾಸ್ ಥರ. ಸೊ ಅದ್ರಲ್ಲಿ ಕೂರಿಸ್ಬಿಟ್ಟು ಅವನ ಸುತ್ತ ಡಾಲ್ಸ್ ಇಟ್ಬಿಟ್ಟು ಕೂರಿಸ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಡಾಲ್ಸ್ನೆಲ್ಲ ತಗೊಂಡು ತೋಟದ ಹತ್ರ ಹೋಗ್ತಾಯಿದ್ದೀವಿ ಇವಾಗ. ಸೊ ಇವಾಗ ಬಂದ್ವಿ ತೋಟದ ಹತ್ರ. ಇಲ್ಲಿ ಆ ಥರ ಇಲ್ಲ ಗ್ರೀನಾಗೆ. ಸೊ ಮುಂದೆ ಅಲ್ಲಿ ತೆಂಗಿನ ಮರಗಳ ಹತ್ರ ಚೆನ್ನಾಗಿದೆ ಫೋಟೋಸ್ಗೆ, ಸ್ವಲ್ಪ ಅಂದರೆ ಚೆನ್ನಾಗಿ ನೆರಳಿದೆ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾಯಿದ್ದೀವಿ. ಸೊ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ. ಸೊ ಇಲ್ಲೇ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಸ್ವಲ್ಪ ಬಿಸಿಲಿದೆ, ಬಿಸಿಲು ಸ್ವಲ್ಪ ಕಡಿಮೆ ಆದಮೇಲೆ ಫೋಟೋಸ್ ತೆಗೆದು ಅದರಲ್ಲಿ ಒಂದು ವೈಟ್ ಕ್ಲಾತ್ ಅಂತೆ, ಆ ಕ್ಲಾತ್ ಅರೇಂಜ್ ಮಾಡಿಬಿಟ್ಟು ಆ ಡಾಲ್ಸ್ ಜೊತೆ ಫೋಟೋ ಅಂದ್ಕೊಂಡಿದ್ದಿದ್ದು. ಇವಾಗ ಬಿಸಿಲಿರೋದ್ರಿಂದ ಲೈಟಾಗಿ ಕಾಣ್ತಾ, ಬಿಸಿಲ ಮೇಲೆ ಫೋಟೋಸ್ ಇದ್ದರೆ ಹಿಂದೆ ಅದರಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಮನೆ ಹತ್ರ ಮಾಡೋಕ್ಕೆ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿರೋ ತೋಟ ಇಲ್ಲ, ಅಲ್ಲಿ ಗ್ರೀನರಿ ಇಲ್ಲ ಅಷ್ಟು. ಸೊ ಇಲ್ಲಿ ಚೆನ್ನಾಗಿರೋದ್ರಿಂದ ಇಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೆಡಿ ಬೇರ್ಸ್ ಮತ್ತು ಮಿನಿ ಡಾಲ್ಸ್ ಸ್ವಲ್ಪ ಇತ್ತು, ಅದನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೈಟ್ ಕ್ಲಾತ್ ಇಟ್ಬಿಟ್ಟು. ಅವನ್ನ ಜೊತೆ ಕೂರಿಸೋಣ ಅಂತ ಅಂದ್ಕೊಂಡೆ. ಸೊ ಫೋಟೋಸ್ ಏನಕ್ಕೆ ಅಂದರೆ ಸ್ವಲ್ಪ ಫೋಟೋಸ್ ಮಂತ್ಲಿ ಫೋಟೋಶೂಟ್ ಜೊತೆಗೆ ಈ ಥರ ಏನಕ್ಕೆ ಅಂತ ಅಂದರೆ ಒಂದು 15 ಡೇಸ್ ಅಷ್ಟರಲ್ಲಿ ಇವತ್ತು ಇದ್ದಿದ್ದು ಫೇಸು ಇನ್ನು 15 ಡೇಸ್ ಆದಮೇಲೆ ಇರೋಲ್ಲ, ಒಂದು ವಾರ ಆದಮೇಲೆ ಇರೋಲ್ಲ. ಸೊ 15 ಡೇಸ್ಗೆ ಒನ್ಸ್ ಇಲ್ಲ 10 ಡೇಸ್ಗೆ ಒನ್ಸ್ ಈ ಥರ ಹೆಂಗೂ ಫ್ರೀ ಇರ್ತೀವಿ, ಪಾಪು ನೋಡ್ಕೊಳ್ಳೋದಷ್ಟೇ ಅಲ್ವಾ ಕೆಲಸ. ಸೊ ಅದರಿಂದ ಇದನ್ನು ಕೂಡ ಫೋಟೋಶೂಟ್ ಮಾಡ್ದಂಗೆ ಆಗುತ್ತೆ, ಸ್ವಲ್ಪ ಮೆಮೊರೀಸ್ ಕ್ಯಾಪ್ಚರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಯಾವಾಗಲೂ 15 ಡೇಸ್ಗೆ ಒಂದು ಏನಾದರೂ ಫೋಟೋಸ್ ತೆಗಿತಾ ಇರ್ತೀನಿ. ಸುಮ್ಮನೆ ತೆಗಿಯೋದಕ್ಕಿಂತ ಈ ಥರ ಏನಾದರೂ ಲೈಟಾಗಿ ಮನೇಲೇ ಏನು ಸಿಗುತ್ತೆ ಅದರಿಂದನೇ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಫೋಟೋಸ್ ಹೇಳ್ತಾ ಇರ್ತೀನಿ ಪಾಪುದನ್ನ. ಸೊ ಅವ್ನಿಗೊಂದು ಚಿಕ್ಕ ತೆಂಗಿನಕಾಯಿ ಬಿದ್ದಿತ್ತಲ್ಲಿ ಕೂರಿಸ್ಕೊಂಡು ನಾನು ಅರೇಂಜ್ ಮಾಡೋ ಅಷ್ಟರಲ್ಲಿ ಅದನ್ನು ಹುಡುಕಿ ಎತ್ಕೊಂಡಿದ್ದಾನೆ. ಇವಾಗ ಅವ್ನಿಗೆ ಅದು ಬೇಜಾರಾಗಿ ಅವ್ನು ಅದನ್ನು ಬಿಡೋವರೆಗೂ ನಾವು ಕೂಗಿದ್ರು ಮಾತಾಡೋಲ್ಲ, ಸ್ಮೈಲ್ ಕೂಡ ಮಾಡೋಲ್ಲ. ಸೊ ಅವ್ನಿಗೊಂದು 5 ನಿಮಿಷ ಟೈಮ್ ಕೊಟ್ಟರೆ ಆಟ ಆಡಾದಮೇಲೆ ಸುಮ್ಮನೆ ಇರ್ತಾನೆ. ಆವಾಗ ಫೋಟೋಸ್ ತಗೊಳ್ಬೇಕು ನಾನು. ಸೊ ನನ್ನ ಜೊತೆನೂ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದೆ. ಅವನಿಗೆ ಡಿ ಅಂದರೆ ಡಿಚ್ಚಿ ಕೊಡೋಕ್ಕೆ ಬರೋದೊಂದು, ಅದು ನಾವು ಸುಮ್ಮನೆ ಹಿಂಗೆ ಸ್ವಲ್ಪ ಲೈಟಾಗೆ ನಾವು ಕತ್ಪಕ್ಸಿದ್ರೆ ಸಾಕು ಹಿಂಗೆ ಹಣೆಗೆ ಗುದಿಯೋಕ್ಕೆ ಬರ್ತಾನೆ, ಆಮೇಲೆ ಲೇಟ್ ಮಾಡ್ಕೊಂಡು ಅಳೋದು. ಸೊ ಫೋಟೋಸ್ ತೆಗ್ದಾಯಿತು, ಅವನದೊಬ್ಬನ ತೆಗ್ದ್ವಿ, ಅವ್ನ ಫೋಟೋಸ್ ಚೆನ್ನಾಗಿ ಬಂತು. ಸೊ ಅವನ ಜೊತೆಗೆ ನಾನು ಕೂಡ ನನ್ನ ಜೊತೆ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡಿದ್ದೀನಿ. ಅಳ್ತಾ ಇದ್ದ, ಸ್ವಲ್ಪ ಸಮಾಧಾನ ಮಾಡೋ, ಒಂದು 5 ಮಿನಿಟ್ಸ್ ಆಟ ಆಡಿಸ್ಬಿಟ್ಟು ತೆಗ್ಸೋಣ ಅಂತ ಅಂದ್ಕೊಂಡೆ. ಅವನಿಗೆ ಏನಂದರೆ ಯಾವಾಗಲೂ ಹೊರಗಡೆ ಇರಬೇಕು. ಅವನು ಹೊರಗಡೆ ಕರ್ಕೊಂಡು ಬಂದರೆ ನಾವು ಏನು ಫೋಟೋಸ್ ಕೇಳಿದ್ರು ಸ್ಮೈಲ್ ಮಾಡ್ತಾನೆ, ನಾವು ಏನು ಹೇಳಿದ್ರು ಅಂದರೆ ಸ್ವಲ್ಪ ಹೀಗೆ ನಗೋದು, ಮತ್ತು ಸ್ವಲ್ಪ ಬಾ ಅಂದರೆ ಅವ್ನ ಕೈ ಹಿಂಗೆ ಮಾಡೋದು ಎಲ್ಲ ಮಾಡ್ತಾನೆ. ಅದನ್ನೆಲ್ಲ ಮಾಡ್ತಾನೆ. ಆಚೆ ಕರ್ಕೊಂಡು ಬಂದರೆ ಹುಲ್ಲೆಲ್ಲ ಇತ್ತಲ್ಲ ಅದನ್ನೆಲ್ಲ ಕಿತ್ಕೊಂಡು ಆಟ ಆಡ್ಕೊಳ್ತಾ ಇದ್ದಾನೆ. ಸೊ ಫೋಟೋಸ್ ಯಾವಾಗಲೂ ಈ ಥರ ತೆಗಿಯೋದ್ರಿಂದ ಹಂಗೆ ವ್ಲಾಗ್ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾ ಇರ್ತೀನಿ, ಫೋಟೋಸ್ ತೆಗ್ದಂಗೂ ಆಗುತ್ತೆ, ಮತ್ತು ಏನು ಐಡಿಯಾಸ್ ಮಾಡಿದ್ದೆ ಫೋಟೋಸ್ ತೆಗಿಯೋಕ್ಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಕೂಡ ಆಗುತ್ತೆ. ಸೊ ಅದರಿಂದ ಮಾಡೋದು. ಅವನಿಗೆ ಈ ಥರ ಡಾಲ್ಸ್ ಎಲ್ಲ ಏನೂ ಇಷ್ಟ ಇಲ್ಲ, ಸೌಂಡ್ ಬರಬೇಕು ಡಾಲ್ಸಿಂದ, ಕೀ ಕೊಡೋ ಡಾಲ್ಸ್ ಎಲ್ಲ ಬರುತ್ತಲ್ಲ ಆ ಥರ, ಪಿ ಬೇಕು ಡಾಲ್ಸು ಪ್ರೆಸ್ ಮಾಡಿದ್ರೆ, ಅವ್ನಿಗೆ ಆ ಥರ ಡಾಲ್ಸ್ ಇಷ್ಟ ಇಲ್ಲ. ಅಲ್ಲಿರೋ ಡಾಲ್ಸು ಯಾವುದೂ ಅವನದಲ್ಲ, ಅದೊಂದು ಎಲಿಫೆಂಟ್ ಬಿಟ್ಟರೆ ಆ ವೈಟ್ ಮಿನಿ ಟೆಡಿ ಮತ್ತು ಆ ಲಯನ್ ಇತ್ತಲ್ಲ, ಅಲ್ಲ ಟೈಗರ್ ಇತ್ತಲ್ಲ, ಟೈಗರ್ ಮತ್ತು ಯೆಲ್ಲೋ ಟೆಡಿ ನಂದು. ನಾನು ಚಿಕ್ಕ ಪಾಪು ಇದ್ದಾಗ ನನಗೆ ಕೊಡಿಸಿದ್ದು ಅದು ಹಂಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ನಮ್ಮ ತಾತ ಕೊಡಿಸಿದ್ದು ಅಂತ ಇಟ್ಕೊಂಡಿದ್ದೀನಿ. ಇನ್ನೊಂದು ಆ ಡಾಗ್ ಮತ್ತು ರೆಡ್ ಟೆಡಿ ಬೇರ್ ನನ್ನ ತಂಗಿದು, ಅದು ಕೂಡ ತಾತ ನಾವು ಚಿಕ್ಕವರಿದ್ದಾಗ ನಮಗೆ ತಂದು ಕೊಟ್ಟಿದ್ದನ್ನ ಏನು ಮೆಮೊರೀಸ್, ಅದು ತಾತ ತಂದು ಕೊಟ್ಟಿತ್ತು ಅಂತ ಹೇಳಿಬಿಟ್ಟು ಪ್ರಿಸರ್ವ್ ಮಾಡಿಬಿಟ್ಟು ಅದನ್ನ ಯಾವ್ದಾದ್ರು ಮಕ್ಕಳು ಬಂದರೆ ಯಾರಿಗೂ ಕೊಡೋಲ್ಲ, ಇವನಿಗೂ ಅಷ್ಟೇ, ಇವನಿಗೂ ಕೊಡೋಲ್ಲ, ಎತ್ತಿಟ್ಕೊಂಡಿದ್ದೀನಿ. ಫೋಟೋಸ್ ತೆಗಿಯೋಣ ಅಂತ ಹೇಳ್ಬಿಟ್ಟು ಅಷ್ಟೇ ತೊಗೊಂಡು ಬಂದಿದ್ದು. ಅವನ ಹತ್ರ ಇರೋದೆಲ್ಲ ಚಿಕ್ಕ ಚಿಕ್ಕ ಡಾಲ್ಸ್, ಅವ್ನಿಗಿನ್ನೂ ಈ ಥರ ಟೆಡೀಸ್ ಏನೂ ಕೊಡಿಸಿಲ್ಲ. ಚಿಕ್ಕ ಡಾಲ್ಸ್ ಏನೋ ಇಟ್ಟರೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮದೇ ಇತ್ತಲ್ಲ ಅಂತ ತೊಗೊಂಡು ಬಂದೆ. ಸೊ ನೆಕ್ಸ್ಟ್ ಇನ್ನೊಂದು ಥೀಮ್ ಬಂದುಬಿಟ್ಟು ಇದು ಮಿಲ್ಕ್ ಬೇಬಿ ಬಾತ್ ಥೀಮ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನೊಂದು ಟಬ್ನಲ್ಲಿ ನೀರು ತುಂಬಿಸಿಟ್ಕೊಂಡಿದ್ದೀನಿ. ಕೆಳಗಡೆ ಬ್ಯಾಕ್ಗ್ರೌಂಡ್ಗೆ
ಒಂದು ವೈಟ್ ಶಾಲ್ ಥರ ಒಂದು ಪಂಚೆ ಇತ್ತು, ಅದನ್ನು ಹಾಕ್ಕೊಂಡು ಟಬ್ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಇನ್ನೊಂದು ಪಂಚೆ ಹಾಕ್ಬಿಟ್ಟು ನೀರು ಹಾಕಿದ್ದೀನಿ. ನೀರು ಹಾಕಿದ್ದಾದಮೇಲೆ ಸ್ವಲ್ಪ ಮಿಲ್ಕ್ ಮಿಕ್ಸ್ ಮಾಡಿಕೊಂಡೆ, ಯಾಕೆಂದರೆ ನೀರು ಪ್ಲೈನ್ ಇರುತ್ತಲ್ಲ, ಸೊ ಸ್ವಲ್ಪ ವೈಟ್ ಕಾಣಿಸಿದ್ರೆ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಂಡಿದ್ದೀನಿ. ಮತ್ತು ರೋಸ್ ಪೆಟಲ್ಸ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೈಟ್ ಮತ್ತು ರೆಡ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ರೋಸಸ್ ತೊಗೊಂಡು ಬಂದುಬಿಟ್ಟು ನೀರಿನಲ್ಲಿ ಆ ಪೆಟಲ್ ಬಿಡಿಸ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಲ್ಕ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಬೋದು, ಯಾಕೆಂದರೆ ನಾನು ಟಬ್ಬಿಗೆ ಆವಾಗಲೇ ವೈಟ್ ಇದೆ ಅಲ್ಲ, ಸೊ ಲೈಟಾಗಿ ಮಾತ್ರ ಹಾಕ್ಕೊಂಡೆ, ಸ್ವಲ್ಪ ನೀರು ಕ್ಲಿಯರ್ ಇರೋದು ಸ್ವಲ್ಪ ವೈಟ್ ಕಾಣಲಿ ಅಂತ ಹೇಳಿಬಿಟ್ಟು. ಸೊ ನನ್ನ ಹತ್ರ ಪಿಂಕ್ ರೋಸ್ ಮತ್ತು ರೆಡ್ ರೋಸ್ ಎರಡೂ ಕೂಡ ಇತ್ತು. ಸೊ ನಾನು ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ಫೋಟೋಸ್ ತಗೊಳ್ತಾ ಇದ್ದೀನಿ. ಲೈಕ್ ನನ್ನ ಹತ್ರ ಇವಾಗ ಈ ಪಿಂಕು ಮತ್ತು ರೆಡ್ ಎರಡೂ ಇದೆ. ಒಂದೇ ಹಾಕೋಣ ಅಂದ್ಕೊಂಡೆ, ಬಟ್ ಫ್ಲವರ್ಸ್ ಜಾಸ್ತಿ ಇತ್ತಲ್ಲ, ಸೊ ಜಾಸ್ತಿ ಹಾಕಿದಷ್ಟು ಫೋಟೋಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಪಾಪುಗೆ ಕೋಲ್ಡ್ ವಾಟರ್ ತೊಗೊಳ್ಬೇಡಿ, ಲೈಕ್ ಸ್ವಲ್ಪ ಬೆಚ್ಚಗಿರೋ ನೀರು, ಸುಡೋದು ತೊಗೊಂಡ್ರು ಕೂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಸೊ ಸ್ವಲ್ಪ ಬೆಚ್ಚಗಿರೋ ನೀರನ್ನು ತೊಗೊಂಡು ಟಬ್ನಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಆ್ಯಕ್ಚುಲಿ ಇನ್ನು ಪಾಪು ಇನ್ನೂ ಸ್ವಲ್ಪ ಚಿಕ್ಕದಿರುತ್ತಲ್ಲ, ಲೈಕ್ 5 months, ಆ ಟೈಮಲ್ಲಿ ಮಾಡಿದ್ರೆ ಇನ್ನೂ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಪಾಪುಗೆ ಅಷ್ಟು ಅವಾಗ ಆ್ಯಕ್ಟಿವ್ ಇರೋಲ್ಲ ಮಕ್ಕಳು. ಇವಾಗ ಅಂದರೆ ಅವನು ನೋಡಿದ್ದೆಲ್ಲ ಸಡನ್ನಾಗಿ ಕೈ ಹಾಕೋದು, ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ಕೊಳ್ಳೋದು ಈಗ ಮಾಡ್ತಾಯಿರ್ತಾರೆ. ಸೊ ನಾವು ಆದಷ್ಟು ಮುಂಚೆನೇ 5 months ಈ ಥರ ಇದ್ದಾಗ ಫೋಟೋಸ್ ತೆಗೆದ್ರೆ ಅವರು ಕೂಡ ಚೆನ್ನಾಗಿ ಕೂತ್ಕೊಳ್ತಾರೆ. ಬಾತ್ ಟಬ್ ಬರುತ್ತಲ್ಲ ಅದ್ರಲ್ಲಿ ಕೂರಿಸ್ಬೋದು. ನನ್ನ ಮಗ ಹೈಟ್ ಜಾಸ್ತಿ ಇದ್ದಾನೆ, ಅವ್ನಿಗೆ ಬಾತ್ ಟಬ್ಬಲ್ಲಿ ಕೂರಿಸಿದ್ರೆ ಅಂದರೆ ಮಲಗಿಸ್ಬಿಟ್ಟು ತೆಗ್ಸಿದ್ರೆ ಚೆನ್ನಾಗಿರುತ್ತೆ. ನಾನು ಒಂದು ಸ್ಟುಡಿಯೋದಲ್ಲಿ ನೋಡಿದ್ದೆ, ಪಾಪುಗೆ ಪ್ರೀವಿಯಸ್ ವ್ಲಾಗ್ನಲ್ಲಿ ಫೋಟೋಶೂಟ್ ಮಾಡ್ಸಕ್ಕೆ ಹೋಗಿದ್ದೆ, ಆವಾಗ ಆ ಥರ ಮಾಡಿಸಿದ್ರು ಅವರು. ಇವನೇನಂದರೆ ಕೂರ್ಸೋಕೋದ್ರೆ ಲೈಕ್ ಸ್ಲೈಡಾಗಿ ಕೂರಿಸ್ಬೇಕು ಅದನ್ನು. ಇವ್ನಂಗೆ ಕೂತ್ಕೊಳ್ಳಲ್ಲ, ಎದ್ದು ಕೂತ್ಕೊಳ್ಳೋದು ಹೀಗೆ ಮಾಡ್ತಾನೆ. ಸೊ ನಾವು ನಾರ್ಮಲ್ ಟಬ್ ಏನಿರುತ್ತೆ, ಈ ರೌಂಡ್ ಟಬ್ ಅದನ್ನೇ ತೊಗೊಂಡಿದ್ದೀವಿ. ಅವನು ಫೋಟೋಸ್ ಫಸ್ಟು ನೋಡ್ತಾ ಇಲ್ಲ ಈ ಥೀಮ್ನಲ್ಲಿ, ಯಾಕೆಂದರೆ ನೀರು ಸಿಕ್ಕಿದೆ ಆಟ ಆಡೋಕ್ಕೆ. ಇವಾಗ ಅವ್ನಿಗಾಗಲೇ ಗೊತ್ತಿವಾಗ ನೀರಿನಲ್ಲಿ ಆಟ ಆಡಬೇಕು, ಈ ಬಿದ್ದಿರೋ ವಸ್ತು ಎಲ್ಲ ಎತ್ಕೊಳ್ಳೋದು, ಬಾಯಿಗೆ ಹಾಕ್ಕೊಳ್ಳೋದು ಹೊಸದಲ್ವ ರೋಸ್ ಪೆಟಲ್ಸ್ ಎಲ್ಲ, ಇವಾಗ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಅವನು ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ಸೊ ಆದಷ್ಟು ಅಮ್ಮ, ತಂಗಿ, ಅಪ್ಪ ಎಲ್ಲ ಮಾತಾಡ್ಸೋದು ಹೀಗೆಲ್ಲ ಮಾಡಿಕೊಂಡು ಸ್ವಲ್ಪ ನಗಿಸಿದ್ರು. ಸೊ ಸುಮ್ಮನೆ ಕೂತ್ಕೊಂಡ ಫೋಟೋಸ್ ತೆಗಿಯೋವರೆಗೂ. ಟಬ್ ಪೂರ್ತಿ ಇದ್ದಿದ್ದು ನೀರು ಅರ್ಧ ಆಗಿದೆ ಇವಾಗ. ಅವನೇನು ಶಾರ್ಟ್ಸ್ ಹಾಕಿದೆ ನಾನು ಅದೆಲ್ಲ ಕಾಣ್ತಾ ಇದೆ. ಸೊ ಅದನ್ನು ಕಾಣ್ದಂಗೆ ಮತ್ತೆ ಇವಾಗ ನೀರು ಹಾಕಿ ಫಿಲ್ ಮಾಡ್ಕೊಳ್ಬೇಕು. ಈಗೇನು ಹಿಂಗೆ ಬಡ್ದಿದ ತಕ್ಷಣ ಎಲ್ಲ ನೀರು ಹೊರಗೆ ಬಂದುಬಿಡುತ್ತೆ. ರೋಸಸ್ ಕೂಡ ಎಲ್ಲ ಪೆಟಲ್ಸ್ ನೋಡಿ ನಾನು ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದೆ, ನೀರು ಬಿದ್ದು ಎಲ್ಲ ಹಾಳಾಯಿತು. ಇವಾಗ ಮತ್ತೆ ನೀರು ಫಿಲ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಪೆಟಲ್ಸ್ ಹಾಕ್ಕೊಂಡು ಫೋಟೋಸ್ ತಗೊಳ್ಬೇಕು. ನಾವು ಬಟ್ಟೆ ನೀವು ಹಾಕ್ದಲ್ಲೇ ಹಾಗೆ ಕೂಡ ತೆಗಿಬೋದು, ನೀವು ಬೇಕಂದರೆ ಕ್ಲಾತ್ ಯೂಸ್ ಮಾಡ್ಕೊಂಡು ಕೂಡ ತೆಗಿಬೋದು, ದೃಷ್ಟಿ ಆಗುತ್ತೆ ಹಾಗೆ ಹೀಗೇನೋದಾದರೆ. ನನಗೆ ಬಟ್ಟೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಲೈಕ್ ನೆಂದಿರೋ ಒದ್ದೆ ಬಟ್ಟೆ ಆದರೆ ಮೈಗೆಲ್ಲ ಅಂಟ್ಕೊಂಡಂಗಿರುತ್ತೆ, ಚೆನ್ನಾಗಿ ಬರೋಲ್ಲ ಅಂತ ಹೇಳಿಬಿಟ್ಟು ಈಗ ಹಾಕ್ಕೊಂಡಿದ್ದೀನಿ. ಸೊ ಶಾರ್ಟ್ಸ್ ಹಾಕಿದ್ದೀನಿ. ನೀವು ವೈಟ್ ಶಾರ್ಟ್ಸ್ ಅಥವಾ ಕ್ರೀಮ್ ಲೈಟ್ ಕಲರ್ ಶಾರ್ಟ್ಸ್ ಹಾಕಿದ್ರೆ ಅಷ್ಟು ಕಾಣಲ್ಲ ನೀರಿನಲ್ಲಿ. ಡಾರ್ಕ್ ಕಲರ್ ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ವೈಟ್ ಶಾರ್ಟ್ಸ್ ಲೈಕ್ ಕ್ರೀಮ್ ಕಲರ್ ಶಾರ್ಟ್ಸ್ ಹಾಕಿದ್ದೀನಿ ಅವನಿಗೆ. ಬೇಕಿದ್ರೆ ಡೈಪರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಡೈಪರ್ ಹಾಕಿದ್ರೂ ವೈಟ್ ಇರುತ್ತಲ್ಲ ಡೈಪರ್, ಅಷ್ಟೇನು ಕಾಣಲ್ಲ. ಅವ್ನು ಕೂತ್ಕೊಳ್ತಾನೆ ಇಲ್ಲ, ಆಚೆ ಇರೋದನ್ನೆಲ್ಲ ಎತ್ಕೊಳ್ಳೋದು, ನೀರಲ್ಲಿ ಆಟಾಡೋದು ಹಿಂಗೆ ಮಾಡ್ತಾಯಿದ್ದಾನೆ. ಈ ಥೀಮಲ್ಲಿ ಏನೋ ಅರೇಂಜ್ ಮಾಡಿಬಿಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಅವನ್ನ ಕೂರಿಸೋದು ತುಂಬ ಕಷ್ಟ. ಸೊ ಅದಕ್ಕೆ ಇನ್ನೂ ಸ್ವಲ್ಪ ಚಿಕ್ಕವರಿದ್ದಾಗಲೇ ತಗೊಂಡ್ರೆ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಅವರು ಕೂಡ ಸ್ವಲ್ಪ ಕೋಪ್ರೇಟ್ ಮಾಡ್ತಾರೆ, ನಮಗೂ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗೋಲ್ಲ. ಈ ಶೂಟ್ ಲೈಕ್ ಈ ಫೋಟೋಸ್ ತೆಗಿಯೋಕ್ಕೆ, ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ 1 hour ಮೇಲ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸೊ ಟೈಮ್ ಸ್ಪೆಂಡ್ ಮಾಡ್ದಂಗೆ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂತು. ಸೊ ಈ ಥರ ಮನೆಯಲ್ಲೇ ಲೈಟಾಗಿ ಈ ಥರ ಏನಾದರೂ ಮನೇಲಿರೋ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಪಾಪುಗೆ ಫೋಟೋ ಶೂಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಲೈಕ್ ಮೆಮೊರೀಸ್ ಕ್ಯಾಪ್ಚರ್ ಮಾಡ್ದಂಗೆ ಆಗುತ್ತೆ. ಅವ್ರು ಇವಾಗ ಇದ್ದಂಗೆ ಇನ್ನು ಒಂದು ವಾರದಲ್ಲೆಲ್ಲ ಚೇಂಜ್ ಆಗ್ತಾ ಇರ್ತಾರೆ, ತುಂಬ ಫಾಸ್ಟಾಗಿ ಗ್ರೋತ್ ಆಗ್ತಾ ಇರುತ್ತೆ. ಅವ್ನು ಇಷ್ಟು ಬೇಗ 8 months ಆಯಿತು ಅನ್ನೋದೇ ಇದಾಗಲ್ಲ, ಅಷ್ಟು ಬೇಗ ಬೆಳೆದ್ಬಿಡ್ತಾರೆ. ಸೊ ಆದಷ್ಟು ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು. ನಾನಂತೂ ತುಂಬ ಮಾಡ್ಕೊಂಡಿದ್ದೀನಿ, ಲೈಕ್ ಡೈಲಿ ಒಂದು ಫೋಟೋನಾದರೂ ಗ್ಯಾಲ್ರಿಗೆ ಬಂದೇ ಬರುತ್ತೆ ಅವನದು, ಏನಾದರೂ ಹೊಸ್ದಾಗಿ ಮಾಡಿದಾಗ ಈ ರೀತಿ ಎಲ್ಲ. ನಾವು ಫೋಟೋಸ್ ತೆಗ್ದಿದ್ದಕ್ಕಿಂತ ಅವ್ನು ಖುಷಿಯಾಗಿದ್ದಿದ್ದೇ ಜಾಸ್ತಿ. ನೀರು ಕೊಟ್ವಲ್ಲ ಆಟಾಡೋಕ್ಕೆ, ಸ್ನಾನ ಮಾಡ್ಬೇಕಾದ್ರೆಲ್ಲ ಹಿಂಗೆ ಟಬ್ನಲ್ಲಿ ಕೂರಿಸ್ಬಿಟ್ಟು ಆಟಾಡಿಸ್ತಿದ್ದೆ.
ಅದಕ್ಕೆ ಇವಾಗಲೂ ಸ್ನಾನ ಮಾಡಿ ಕೂರಿಸಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ನಲ್ಲಿ ಫೋಟೋಸ್ ಏನು ತೆಗೆದ್ವಿ ಅಲ್ಲ ಅದನ್ನೊಂದೆರಡು ಫೋಟೋಸ್ನ ಪೋಸ್ಟ್ ಮಾಡ್ತೀನಿ. ಲೈಕ್ ಇದು ಅಂದರೆ ಈ ವಿಡಿಯೋನಲ್ಲಿ ಏನು ಫೋಟೋಸ್ ಪೋಸ್ಟ್ ಮಾಡ್ತೀವಿ ಅದಷ್ಟು ಕ್ಲಿಯರಾಗಿ ಬರಲ್ಲ, ಬಟ್ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಒಬ್ಬರು ಫೋನಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಇನ್ನೊಬ್ಬರು ಫೋನಲ್ಲಿ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಲೈಕ್ ಈ ಥರ ಆಟ ಆಡಿಸಿದಾಗ ಕ್ಯಾಂಡಿಡ್ ಪಿಕ್ಚರ್ಸ್ ಥರ ಬರುತ್ತೆ, ಚೆನ್ನಾಗಿ ಬಂತು ಫೋಟೋಸ್ ಮಾತ್ರ. ಅಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ, ಬೇಕಂದರೆ ಬೀಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ಯಾರಾದರೂ ಹೆಲ್ಪ್ ತೊಗೊಂಡ್ರೆ ನೀವು ಬರೀ ಫೋಟೋಸ್ ತೆಗೆಯೋದಾದರೆ ನಾನಂದರೆ ವ್ಲಾಗ್ ಮಾಡೋಕ್ಕೋಸ್ಕರನೂ ಅಂತಲೂ ವೀಡಿಯೋ ಮಾಡಿಕೊಂಡೆ. ಸೊ ನನಗೆ ನಾನು ಅಮ್ಮ ಪಾಪು ನೋಡ್ಕೊಳ್ತಾ ಇದ್ದರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ, ತಂಗಿ ಕೈಲಿ ಫೋಟೋಸ್ ಕ್ಲಿಕ್ ಮಾಡಿಸ್ದೆ. ಸೊ ಇದು ಫೋಟೋಸ್ ಇವಾಗ ಒಂದು ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ ನೋಡಿ. ಚೆನ್ನಾಗಿ ಬಂತು ಫೋಟೋಸ್, ಬಟ್ ಇದ್ರಲ್ಲಿ ಸ್ವಲ್ಪ ಬ್ಲರ್ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಬಂತು. ಇದು ಫಸ್ಟ್ ಥೀಮಲ್ಲಿ ತೆಗ್ತಿದ್ನಲ್ಲ ಆ ಫೋಟೋಸ್ ಇದು ಕೂಡ ಚೆನ್ನಾಗಿ ಬಂತು. ಅಂದರೆ ಈ ವಿಡಿಯೋಗೆ ಅಡ್ಜಸ್ಟ್ ಆಗ್ತಾಯಿಲ್ಲ, ಅದು ಫೋಟೋಸ್ ಸ್ವಲ್ಪ ಆಚೆ ಈಚೆ ಆಗಿದೆ, ಬಟ್ ಫೋಟೋಸ್ ಮಾತ್ರ ಚೆನ್ನಾಗಿ ಬಂತು. ಅಲ್ಲಿ ಬಟರ್ ಶೂಟ್ ಗಿಡ ಇದೆ, ಅವತ್ತು ಬಂದಾಗ ಅದು ಇನ್ನೂ ಕಾಯಿ ಥರ ಇದು ಹಣ್ಣಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಹೋಗಿ ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ಬೇಕು ಹಣ್ಣಾಗಿದೆಯೋ ಇಲ್ವೋ ಅಂತ. ಮರ ಅದ್ರದ್ದು. ಸೊ ಅಲ್ಲಿ ಬಿಟ್ಟಿದೆ ನೋಡಿ ಹಣ್ಣು, ಇದೇ ಹಣ್ಣುಗಳು. ಸೊ 3 ಕಿತ್ಕೊಂಡೆ. ಸೊ 3 ಹಣ್ಣು ಸಿಕ್ತು, ಕೆಳಗಡೆ ಇದ್ದಿದ್ದು ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಪೂರ್ತಿ ಮೇಲೆ ಇದೆ. ಸೊ ಅದನ್ನೆಲ್ಲ ಅಪ್ಪನ ಕರ್ಕೊಂಡು ಬಂದುಬಿಟ್ಟು ಜಾವಣಿಗೆ ಅಂತ ಹೇಳ್ತಾರಲ್ಲ ಅದ್ರೊಳಗೆ ಕಿತ್ಕೊಳ್ಬೇಕು. 3 ಮಾತ್ರ ಸಿಕ್ತು. ಸೊ ಪಾಪಕ್ಕೆ ಪ್ಯೂರಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಂದರೆ ನನ್ನ ವ್ಲಾಗ್ನ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.